ದಿವ್ಯಾ ಗುರು, ಒಂದ್ ಹುಡುಗಿ ನೇಣು ಹಾಕೋತಾಳೆ ಅಂತಲ್ಲ, ಅದು ಈ ಮರಕ್ಕೆನೆ. ಅಲ್ಲಿ ನೋಡು, ಗೌರಿ ಬಳಿ ಅಂತ ಬೋರ್ಡ್ ಕೂಡ ಇದೆ. ಈ ಮರಕ್ಕೆನೆ ಆ ಹುಡುಗಿ ನೇಣು ಹಾಕೊಳ್ಳೋದು. ಹೌದು ಪೂಜಾ, ದಿವ್ಯಾ ಹೇಳೋ ತರ ಆ ಹುಡುಗಿ ಇದೇ ಮರಕ್ಕೆ ಬಂದು ನೇಣು ಹಾಕೋತಾಳೆ ಅಂದ್ರೆ ಅದನ್ನ ತಡೆಯೋದು ಬಹಳ ಈಸಿ. ನೀನೊಂದು ಕೆಲಸ ಮಾಡು, ನೀನ್ ಈ ಮರದ ಹತ್ರನೇ ಇದ್ಬಿಟ್ಟು ಯಾರು ಆ ಕೆಲಸ ಕೈ ಆಗದಿರ್ತಾರ ನೋಡ್ಕೋ. ಓಕೆ ಓಕೆ ಗುರು, ನಾನ್ ನೋಡ್ಕೊಳ್ತೀನಿ. ನೀನ್ ದಿವ್ಯಾನ್ ಕರ್ಕೊಂಡು ಹೋಗ್ಬಿಟ್ ಬಾ. ಬಾ ದಿವ್ಯಾ. ಏ ಜ್ಯೋತಿ, ಎಷ್ಟು ವರ್ಷ ಅಂತ ನಾವ್ ಹೀಗೆ ಲವ್ ಮಾಡ್ತಾ ಇರೋದು? ಮದ್ವೆ ಆಗೋಣ ಅಂದ್ರೆ ಯಾವಾಗ್ಲೂ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀಯ. ಸಂತೋಷ್, ಮದ್ವೆ ಮಾಡ್ಕೊಂಡು ಏನ್ ಮಾಡೋದು? ಮೊದ್ಲು ಲೈಫ್ ಅಲ್ಲಿ ಚೆನ್ನಾಗಿ ಸೆಟ್ಲ್ ಆಗ್ಬೇಕಲ್ವಾ? ಇದೊಂದು ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಲೈಫ್ ಅಲ್ಲಿ ಹೇಗ್ ಸೆಟ್ಲ್ ಆಗೋ ಜ್ಯೋತಿ? ಜೀವನದಲ್ಲಿ ಮೇಲ್ ಬರ್ಬೇಕು ಅಂದ್ರೆ ತಾಳ್ಮೆ ಇರಬೇಕು. ನಿನ್ನಂತವನ್ನ ಲವ್ ಮಾಡೋದಕ್ಕಿಂತ ಯಾವ್ದಾದ್ರು ಮರಕ್ ಹೋಗಿ ನೇಣ್ ಹಾಕೊಳ್ಳೋದ್ ಮೇಲು. ಸಂಪಾದನೆ ಮಾಡೋದಕ್ಕೆ ನಿಂಗ್ ಬೇರೆ ದಾರಿನೇ ಇಲ್ವಾ? ಏನಿದೆ, ಉದ್ಯ ಟಿವಿಲಿ ಕೆಲ್ಸಕ್ಕೆ ಸೇರಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬೇರೆ ಏನಾದ್ರು ದಾರಿ ಇದ್ರೆ ನೀನೇ ಹೇಳು. ಇದೆ, ಮಾಮೂಲಿ ಐಡಿಯಾ ಅಲ್ಲ, ಒಂದ್ ಮಾಸ್ಟರ್ ಪ್ಲಾನ್. ನಾನ್ ಹೇಳೋ ವಿಷಯನ ನೀನ್ ಈ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಡ್ಬೇಕು. ಆದ್ರೆ ಅದು ಡೇಂಜರಸ್ ಮ್ಯಾಟರ್. ನೀನ್ ರಿಸ್ಕ್ ತಗೊಂಡು ಶೂಟ್ ಮಾಡೋದಾದ್ರೆ ನಾವ್ ಅದ್ರಿಂದ ಕೋಟಿ ಗಟ್ಲೆ ಹಣ ಸಂಪಾದನೆ ಮಾಡಿ ನ್ಯೂಜಿಲೆಂಡ್ ಹೋಗಿ ಆರಾಮಾಗಿ ಸೆಟ್ಲ್ ಆಗ್ಬಿಡ್ಬೋದು. ಆಮೇಲೆ ಉದ್ಯಾ ಟಿವಿನೇ ಬಂದು ನಿನ್ ಇಂಟರ್ವ್ಯೂಗೋಸ್ಕರ ಕಾಯ್ತಾ ಇರುತ್ತೆ. ನೀವ್ ಹೇಳ್ತಿರೋ ಪ್ರೋಗ್ರಾಮ್ ನಲ್ಲಿ ಮಾತಾಡಿದವರು ಸತ್ಯ ಅಂತ. ಅವ್ರ ಅಡ್ರೆಸ್ ರಿಸೆಪ್ಷನ್ ಅಲ್ಲಿ ಸಿಗ್ಬಹುದು. ಅಲ್ಲ, ಸತ್ಯ ಅನ್ನೋರೇನಾರ ಶಬರಿಮಲೆ ಮಾಲೆ ಹಾಕಿದ್ರಾ? ಅಯ್ಯೋ, ಏನ್ ಸರ್ ಹೀಗೆ ಕೇಳ್ತಾರ ನೀವು? ಅವ್ರು ಮಾಡೋ ಪ್ರೋಗ್ರಾಮು ದೇವ್ರಿಲ್ಲ ಅಂತ ವಾದ ಮಾಡೋ ಪ್ರೋಗ್ರಾಮು. ಅವರು ಹೋಗಿ ಶಬರಿಮಲೆ ಮಾಲೆ ಹಾಕಿದಿರಾ ಅಂತ ಕೇಳ್ತಿರಲ್ಲ ಸರ್. ಹಲೋ, ಎಕ್ಸ್ಕ್ಯೂಸ್ ಮೀ, ಈಗ ಅರ್ಜೆಂಟ್ ಅವ್ರು ಎಲ್ಲಿ ಸಿಗ್ತಾರೆ? ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಅವ್ರನ್ನ ನೋಡ್ಬೇಕಂತಿದ್ರು. ಐ ಥಿಂಕ್ ಅಲ್ಲಿ ಸಿಗ್ಬಹುದು ನೋಡಿ. ಬೇಗ ಹೋಗ್ರು, ಆ ಸತ್ಯ ಮಿಸ್ ಆಗ್ತಾನೆ. ಯಾಕೆ ತಲೆ ಕೆಡಿಸ್ಕೊಂತೀಯ? ಅವ್ನು ಕಂಡಿಡ್ದಾಯ್ತಲ್ಲ, ಅವನ ಕಾಪಾಡೋಣ, ಸುಮ್ಮನೆ ಇರು. ಮರಕ್ಕೆ ಕಾವಲಾಗಿ ಪೂಜಾ ಇದ್ದಾಳೆ, ಆದ್ರೆ ಆ ಸತ್ಯ ಯಾರಿದ್ದಾರೆ? ದಿವ್ಯಾ, ಈಗ ಹುಡುಗಿ ಏನ್ ಹೇಳಿದ್ಲು? ಅವ್ನು ದೊಡ್ಡ ನಾಸ್ತಿಕ ಅಂತ ಹೇಳಿದ್ರು. ಅದ್ರ ಮೇಲೆ ಒಂದು ಪ್ರೋಗ್ರಾಮ್ ಬೇರೆ ಕೊಡ್ತಾ ಇದ್ದಾನಂತೆ. ಅಂತವನಾಗಿ ಶಬರಿಮಲೆ ಮಾಲೆ ಹಾಕ್ತಾನ ನೋಡು. ನಿನ್ ಕನಸು ನಿಜ ಆಗಲ್ಲ, ಅವ್ನು ಶಬರಿಮಲೆ ಮಾಲೆ ಹಾಕಲ್ಲ. ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅವನೇ ಸತ್ತಿರಬಹುದು. ಅಯ್ಯೋ, ಬರೀ ಅಪ್ಸಕ್ನ ನೋಡಿದ್ಯಾ? ಬಾ ನೋಡೇ ಬೇಡ ಅವನು ಅಲ್ವ ಅಂತ. ನೋಡು ಗುರು, ನಾನ್ ಹೇಳಿಲ್ವಾ ಹಾಗೆ ಆಗತ್ತೆ ಅಂತ? ಹಾಗೆ ಆಗತ್ತೆ. ದೇವ್ರನ್ನೇ ನಂಬ್ದಿರೋ ಮಾಲೆ ಹೆಂಗಾಗ್ತಾ? ಬೆಳಿಗ್ಗೆ ತನಕ ನನ್ ಜೊತೆನೆ ಇದ್ದ, ಈಗ ನೋಡಿದ್ರೆ ಅವನೇ ಇಲ್ಲ. ಬೆಳಿಗ್ಗೆ ತನಕ ನಿಮ್ ಜೊತೆ ಏನ್ ಮಾಡ್ತಿದ್ದ? ಸರ್, ಅವ್ನ್ ಭಾಷಣ ಬಿಗಿಯೋದ್ರಲ್ಲಿ ಮಾತ್ರ ಅಲ್ಲ, ಹಾಡೋದ್ರಲ್ಲಿ ಎಕ್ಸ್ಪರ್ಟ್. ಅವ್ನು ಆಗಾಗ ನನ್ನ ಹತ್ರ ಕೋರಸ್ ಸಿಂಗರ್ಗೆ ಹಾಡ್ತಾ ಇದ್ದ. ಇತ್ತೀಚೆಗೆ ನಾನೇ ಅವನಿಗೆ ಮೇನ್ ಸಿಂಗರ್ಗೆ ಅವಕಾಶ ಕೊಟ್ಟೆ. ಸರ್, ಹೇಳಿ ಕಳ್ಸಿದ್ರಂತೆ? ಹಾ ಸತ್ಯ, ಒಂದ್ ರೆಕಾರ್ಡಿಂಗ್ ಇದೆ, ಹಾಡ್ತೀಯಾ? ನಿನ್ ವಾಯ್ಸ್ ಚೆನ್ನಾಗಿರುತ್ತೆ. ಯಾವ ಹಾಡು? ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮೇಲೆ ಭಕ್ತಿಗೀತೆ ಕ್ಯಾಸೆಟ್ ಮಾಡ್ತಾ ಇದೀವಿ. ಹಾಡೋದೆಲ್ಲ ಅದೇ ಗೆಟಪಲ್ಲಿ ಹಾಡ್ಬೇಕು, ಯಾಕಂದ್ರೆ ಶೂಟ್ ಮಾಡಿ ಟಿವಿಯಲ್ಲಿ ಪ್ರಮೋ ಆಗ್ತಾ ಇದಾರೆ. ನೀನ್ ಮೊದ್ಲೇ ನಾಸ್ತಿಕ, ದೇವರ ಮೇಲೆ ಭಕ್ತಿ ಇಲ್ಲ. ನಿನ್ ಕೈಲಾಗತ್ತಾ? ಹಾಡ್ತೀನಿ. ಪೇಮೆಂಟ್ 25,000. 25,000? ಸರ್, ಜೀವನದಲ್ಲಿ ದುಡ್ಡೇ ಮುಖ್ಯ. ದುಡ್ಡು ಕೊಡ್ತೀನಿ ಅಂದ್ರೆ ಯಾವ ಮಾಲೆ ಹಾಕೊಂಡು ಯಾವ ದೇವ್ರ ಬಗ್ಗೆ ಏನು ಬೇಕಾದ್ರೂ ಹಾಡಕ್ ನಾನು ಸಿದ್ಧ. ಕೆಲವೊಮ್ಮೆ ನಾನೇ ತಪ್ಪು ಮಾಡಿದೆ ಅನ್ಸುತ್ತೆ. ದೇವರ ಮೇಲೆ ಭಕ್ತಿ ಇಲ್ಲದೆ ಶಬರಿಮಲೆ ಮಾಲೆ ಹಾಕೊಂಡು ಹಾಡ್ದ. ಈಗ ನೋಡಿ ಏನಾಯ್ತು. ಡ್ರೈವಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅಂತ ಮಿನಿಸ್ಟರ್ ಜೆ ಪಾಟೀಲ್ ಅವನ ಡ್ರೈವರ್ ಕೆಲಸಕ್ಕೆ ಇಟ್ಕೊಂಡಿದ್ರು. ಏನು? ಮಿನಿಸ್ಟರ್ ಜೆ ಪಾಟೀಲ್ ಹತ್ರ ಅವ್ನು ಡ್ರೈವರ್ ಆಗಿದ್ನ? ಹೌದು. ಅವ್ನು ಮಾಡದೇ ಇರೋ ಕೆಲಸನೇ ಇಲ್ಲ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾ ಇದ್ದ. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಓಕೆ, ಥ್ಯಾಂಕ್ ಯು. ಆ ಹುಡುಗಿ ಖಂಡಿತವಾಗ್ಲೂ ಆ ಮರಕ್ಕೆ ನೇಣು ಹಾಕೋತಾಳೆ.
ದಿವ್ಯಾ, ನಾನೇನೋ ಯೋಚನೆ ಮಾಡ್ತೀನಿ, ನೀನೇನೋ ಮಾತಾಡ್ತಾ ಇದ್ಯಾ. ಬರೀ ನೆಗೆಟಿವ್ ಮಾತಾಡಿ ಇದೆಲ್ಲ ಈಗ ಆಗ್ತಿರೋದು. ನೀನ್ ಯಾಕೆ ಅಷ್ಟು ತಲೆ ಕೆಡಿಸ್ಕೊಂತಿದ್ಯಾ? ಪೂಜಾ ಮರದ ಹತ್ರ ಇದ್ದಾಳಲ್ಲ. ಏ ಟ್ಯಾಕ್ಸಿ ನೋಡು, ಒಂದ್ ಕೆಲಸ ಮಾಡು, ನಿನ್ ಮನೆಗೆ ಹೋಗು, ರೆಸ್ಟ್ ತಗೋ. ಯಾಕಂದ್ರೆ ನಿನ್ ಮನಸ್ಥಿತಿ ಸರಿ ಇಲ್ಲ. ನಾನೇನ ದೇವರ ಹತ್ರ ಹೋಗಲ್ಲ. ಓಕೆ, ತಲೆ ಕೆಡಿಸ್ಕೊಂಬೇಡ, ಹೊರಡು. ನಾನು ಮತ್ತೆ ಫೋನ್ ಮಾಡ್ತೀನಿ ನಿನ್ಗೆ. ಓಕೆ? ಏ ಪಂಚಗಿರಿ ಕರ್ಕೊಂಡೋಗಪ್ಪ, ಕರ್ಕೊಂಡೋಗಿ. ಅದನ್ನು ಕಟ್ ಮಾಡ್ಬಿಡಿ ಕರೆಕ್ಟ್ ಆಗಿ. ಏ ಪೂಜಾ, ಏನಿದೆಲ್ಲ ಏನ್ ಮಾಡ್ತಿದ್ಯಾ? ನೋಡ್ದ್ಯಾ ಗುರು, ಮರಾನೇ ಕಟ್ ಮಾಡಿಸ್ಬಿಟ್ಟೆ. ಈ ಮರ ಇದ್ರೆ ತಾನೇ ಆ ಹುಡ್ಗಿ ಬಂದ್ ನೇಣ್ ಹಾಕೊಳ್ಳೋದು. ಈಗ ಈ ಮರಾನೇ ಇಲ್ಲ ಅಂದ್ರೆ ಪರವಾಗಿಲ್ಲ, ನೀನು ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್. ಒಳ್ಳೆ ಐಡಿಯಾ, ನನಗಿದ ಹೊಳಿಲೇ ಇಲ್ಲಲ್ಲ. ಹಲೋ ಗುರು, ಆ ಹುಡುಗಿ ಇಲ್ಲಿ ಮರಕ್ಕೆ ನೇಣು ಹಾಕೊಂಡಿದ್ದಾಳೆ. ವಾಟ್? ಗುರು ಅಲ್ಲಿ ನೋಡು, ಇದು ಪ್ರಕಾಶ್ ನಗರ ಅಲ್ವಾ? ಮತ್ತೆ ಗೋರಿಪಾಳ್ಯ ಅಂತ ಬೋರ್ಡ್ ಇದೆ. ರೇ ಡಬ್ಬಾ ಮ್ಯಾನೇಜರ್, ಆರಾಮಾಗಿ ಗೋರಿಪಾಳ್ಯದಲ್ಲಿ ಶೂಟ್ ಮಾಡ್ಬೋದಿತ್ತಲ್ರಿ. ಇದು ಯಾವ್ದೋ ಅದೃಷ್ಟ ಜಾಗ, ಇಲ್ಲಿ ಶೂಟ್ ಮಾಡಿದ್ರೆ 100 days ಹೋಗುತ್ತೆ ಅಂತ ಈ ಪ್ರಕಾಶ್ ನಗರದಲ್ಲಿ ಗೋರಿಪಾಳ್ಯ ಅಂತ ಹೇಳಿ ಬೋರ್ಡ್ ಹಾಕಿ ಶೂಟ್ ಮಾಡಿಸಿದ್ರಿ. ಈಗ ನೋಡಿ, ಯಾವಳ ನೇಣ್ ಹಾಕೊಂಡು ಸತ್ತಿದ್ದಾಳೆ. ಪೊಲೀಸ್ನವ್ರು ಬಂದು ಗುಮ್ತಾರೆ. ಇನ್ನೆಲ್ರಿ ಶೂಟಿಂಗ್ ಮಾಡೋದಿಲ್ಲಿ, ಬೇರೆ ಎಲ್ಲಾದ್ರೂ ಅರೇಂಜ್ ಮಾಡ್ರಿ. ಗುರು ಅಲ್ಲಿ ನೋಡು, ದಿವ್ಯಾ ನಿಂತಿದ್ದಾಳೆ. ದಿವ್ಯಾ, ಗುರು, ಎಲ್ಲ ನನ್ ಕನ್ಸಲ್ಲಿ ಕಂಡಾಗೆ ನಡೀತಿದೆ. ನೀನ್ ಆ ದೇವರಾಜ್ನ ಖಂಡಿತವಾಗ್ಲೂ ಕೊಲ್ತ್ಯಾ. ದಿವ್ಯಾ, ನನ್ ಮಾತ್ ನಮ್ಮ ಕೇಳು. ಮದ್ವೆ ನಡೆಯೋದಿಲ್ಲ. ಅಲ್ಲ ದಿವ್ಯಾ, ನನ್ ಮಾತ್ ಕೇಳು. ನಾವಿಬ್ರು ಬೇರೆ ಆಗೋಗ್ತೀವಿ. ದಿವ್ಯಾ, ನೀನ್ ಯಾಕೆ ಎಕ್ಸೈಟ್ ಆಗ್ತಿದ್ಯಾ? ನೋಡು ದಿವ್ಯಾ, ಪ್ಲೀಸ್, ನನ್ ಬಗ್ಗೆ ನಂಬಿಕೆ ಇಲ್ವಾ ನಿನಗೆ? ದಿವ್ಯಾ, ಅವನು ಸಿಬಿಐ ಆಫೀಸರ್ನು ಮಿನಿಸ್ಟರ್ನ ಕೊಲೆ ಮಾಡಿದವನು. ಯಾರು? ಒಂದ್ ನಿಮಿಷ ಇರು. ಗುರು, ಬೇಡ ಗುರು, ಹೋಗ್ಬೇಡ ಗುರು. ದಿವ್ಯಾ, 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 ಓಯ್, ನಿಂತ್ಕೊಳ್ಳೋದೇ. ಏಯ್, ಏಯ್! ಛೇ. 43329 ಅಡ್ರೆಸ್ ಬೇಕಿತ್ತು. 3329. ಅದ್ರ ಓನರ್ ನನಗೆ ಗೊತ್ತಲ್ಲ. ಯಾರು? ಮಿಸ್ಟರ್ ಶಶಿಕುಮಾರ್ ಅಂತ. ನಂಬರ್ 1 ನ್ಯೂಸ್ ಪೇಪರ್ ಇದೆಯಲ್ಲ, ಅದರಲ್ಲಿ ಸಬ್ ಎಡಿಟರ್ ಆಗಿದ್ದಾರೆ ಅವರು. ಹೇಳು, ಎಲ್ಲಿ ಆ ಕೊಲೆಗಾರ? ಸರ್, ನೀವೇನ್ ಕೇಳ್ತಿದ್ದೀರಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ಲ. 3329 ಗಾಡಿ ನಂಬರ್ ನಿಂದೆ ತಾನೆ? ಅದ್ರಲ್ಲೇ ತಾನೆ ಆ ಕೊಲೆಗಾರ ಆ ಗ್ಯಾಂಗ್ ಎಲ್ಲ ತಪ್ಪಿಕೊಂಡು ಹೋಗಿದ್ದು. ಹೇಳು, ಆ ನಿಮ್ ಎಡಿಟರ್ ದೇವರಾಜ್ ಏನ್ ಮಾಡ್ಬೇಕು ಅಂತಿದ್ದಾನೆ? ನ್ಯೂ ಇಯರ್ ನನ್ನ ಕೊಲ್ಬೇಕು ಅಂತ ಪ್ಲಾನ್ ಮಾಡಿದ ಅವನೇ ತಾನೆ? ಕಮ್ ಆನ್, ಟೆಲ್ ಮೀ. ಹೌದು. ಯಾಕ್ರು ಈ ತರ ಹುಚ್ಚುಚ್ಚ ಕೊಲೆ ಮಾಡ್ತಿದ್ದೀರಾ? ಆ ಸಿಬಿಐ ಆಫೀಸರ್ ಮಿನಿಸ್ಟರ್ನ ಯಾಕೆ ಕೊಲೆ ಮಾಡಿದ್ರಿ? ಬುಗಳು. ಸರ್, ಸಿಬಿಐ ಆಫೀಸರ್ನ, ಮಿನಿಸ್ಟರ್ನ ಯಾರನ್ನೂ ನಮ್ಮ ಎಡಿಟರ್ ಕೊಂದಿಲ್ಲ. ನನ್ನ ಮಾತನ್ನ ನಂಬಿ. ಏನ್ ಹೇಳ್ತಿದ್ಯಾ ನೀನು? ಸರ್, ಎಲ್ರಿಗಿಂತ ಮುಂಚೆ ತಾನ್ ಸೆನ್ಸೇಷನ್ ನ್ಯೂಸ್ ಕೊಟ್ಟು ನಂಬರ್ 1 ಆಗಿರ್ಬೇಕು ಅನ್ನೋ ಹುಚ್ಚು ನಮ್ಮ ಎಡಿಟರ್ಗೆ. ಅದಕ್ಕೆ ಆ ದಿವ್ಯಾನ್ ಉಪಯೋಗಿಸ್ಕೊಂಡ್ರು. ಅವಳು ಹೇಳಿದ ಆ ಸಿಬಿಐ ಆಫೀಸರ್ ಕೊಲೆನ ಮೊದಲನೇ ನ್ಯೂಸ್ ಆಗಿ ಬಳಸ್ಕೊಂಡ್ರು ಸರ್. ಈಗಲೂ ಅಷ್ಟೇ, ನೀವು ಅವ್ರನ್ನ ಕೊಲೆ ಮಾಡ್ತೀರ ಅನ್ನೋ ಸುದ್ದಿ ಕೇಳಿ ಅವ್ರು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಶಶಿ, ಐ ಆಮ್ ರಿಯಲಿ ವರಿ. ಆ ದಿವ್ಯ ಏನ್ ಹೇಳ್ತಾಳೋ ಅದು ಖಂಡಿತ ನಡೆಯುತ್ತೆ. ಆ ಗುರು ನನ್ನನ್ನ ಕೊಂದೇ ಕೊಲ್ತಾನೆ. ಅದ್ ನಡೀಬಾರ್ದು ಅಂದ್ರೆ ನಾವೇ ಅವನನ್ನ ಮೊದಲು ಕೊಂದ್ಬಿಡ್ಬೇಕು. ರೈಟ್? ಆ ಮಿನಿಸ್ಟರ್ ಜೆ ಪಾಟೀಲು ನಮ್ಮ ಎಡಿಟರ್ಗೆ ತುಂಬಾ ಕ್ಲೋಸ್ ಫ್ರೆಂಡು. ಅವರು ಆವಾಗ ನಮ್ಮ ಪ್ರೆಸ್ಗೆ ಬರ್ತಾ ಇದ್ರು. ಒಂದ್ ದಿವಸ ಇವನು ನಮ್ಮ ಫ್ರೆಂಡ್ ರಾಬರ್ಟ್. ನೋಡಪ್ಪ ರಾಬರ್ಟ್, ಇವರು ಎಡಿಟರ್ ದೇವರಾಜ್. ಹಲೋ. ಅವರು ಸಬ್ ಎಡಿಟರ್. ಹಲೋ. ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕಾಗಿತ್ತು ನೋಡ್ರಪ್ಪ. ಏನ್ ಸರ್ ಇದು? ನೀವ್ ಹೇಳಿದ್ಮೇಲೆ ನಾನ್ ಮಾಡ್ದೇ ಇರಕ್ಕಾಗತ್ತಾ? ಸ್ಮಿತಾ ಅನ್ನೋ ಹುಡುಗಿನ ನಾನು ಇಟ್ಕೊಂಡೀನ್ರಿ. ಭಾರಿ ಚಲೋ ಡ್ಯಾನ್ಸರ್ ರೀ. ತಗೋರಿ, ಇದು ಆಕಿ ಫೋಟೋ. ಇದನ್ನ ಹೈ ಲೆವೆಲ್ ಆಗಿ ಪೋಸ್ಟ್ ಪ್ರಿಂಟ್ ಮಾಡಿಸಿ ಕೊಡದ್ರಿ. ಇದನ್ನ ಇಟ್ಕೊಂಡು ಆಕಿ ತಂಗಿನೂ ಒಂದು ಕೈ. ಅದಾದ್ಮೇಲೆನೆ ಮಿನಿಸ್ಟರ್ ಸಾಯ್ತಾರೆ ಅನ್ನೋದು ದಿವ್ಯಾ ಮೂಲಕ ಎಡಿಟರ್ ಗೊತ್ತಾಗಿತ್ತು.
ಅವ್ರು ಅದನ್ನೇ ನ್ಯೂಸ್ ಮಾಡ ಹಾಕಿದ್ರು. ಯಾಕಂದ್ರೆ ದಿವ್ಯಾ ಕನ್ಸರ್ನ್ ಮೇಲೆ ಅವ್ರಿಗೆ ಅಷ್ಟೊಂದು ನಂಬಿಕೆ. ಅದೆಲ್ಲ ಸರಿ, ಆದ್ರೆ ಆ ಕೊಲೆಗಾರ ನಿನ್ ಮ್ಯಾನಲ್ಲಿ ಯಾಕೆ ಬಂದ? ಸರ್, ಸೈಡ್ ಬಿಸ್ನೆಸ್ಗೆ ನಾನು ವ್ಯಾನು ಕಾರ್ನ ಬಾಡಿಗೆ ಬಿಟ್ಟಿದ್ದೀನಿ. ನೀವ್ ಹೇಳಿದ ವ್ಯಾನ್ನ ಮಿನಿಸ್ಟರ್ ಫ್ರೆಂಡ್ ರಾಬರ್ಟ್ ಕೊಟ್ಟಿದ್ದೆ. ಅಂದ್ರೆ ಆ ಕಿಲ್ಲರ್ ಹೆಸರು ರಾಬರ್ಟ್.